ನೀವೇನೇ ಹೇಳಿ ಯಾವುದೇ ವ್ಯಕ್ತಿಯ ಶಕ್ತಿ ಸಾಮರ್ಥ್ಯನ ಆತನ ದೇಹಾಕೃತಿಯಿಂದ ಅಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಇಲ್ಲೊಬ್ಬ ಯುವಕನ್ನ ನಿಮಗೆ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಇವನು ನೋಡೋದಕ್ಕೆ ತುಂಬಾ ತಳ್ಳಗಿದ್ದಾನೆ, ಆದರೆ ಶಕ್ತಿಲಿ ಬಲಭೀಮ. ಇವನ ಹಲ್ಲಿಗಿರೋ ಕೆಪಾಸಿಟಿನ ಯಾವ್ದಾರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ಬೋದು. ಬನ್ನಿ ನೋಡೋಣ ಇವನು ಏನು ಮಾಡ್ತಾನೆ ಅಂತ. ಪೈಲ್ವಾನ್ ರಂಜಾನ್ ಸಾಬ್ಗೆ 22 ವರ್ಷ. ಇವರು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿಯವರು. ತುಂಬಾ ಕಷ್ಟವಾದ ಕಸರತ್ತು ಮಾಡೋದು ಇವರಿಗಷ್ಟೇ ಸಲೀಸು. ಇಲ್ಲಿ ನೋಡಿ, ಈ ಮರದ ದಿಮ್ಮಿಯ ತೂಕ ಬರೋಬ್ಬರಿ 1 ಕ್ವಿಂಟಾಲ್, ಅಂದ್ರೆ 100 kg ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಬಾಷ್ ಇಂಡಿಯಾ. ಸ್ನೇಹಿತರೆ, ಇಲ್ಲಿ ನೋಡಿ, ಈ ಮರದ ದಿನ್ನೆ ನೋಡ್ತಾ ಇದ್ರಲ್ಲ, ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಕೂಡ ಇದೆ. ಸುಮಾರು 1 ಕ್ವಿಂಟಲ್ ಭಾರ ಇರ್ಬೋದು ಇದು. ಇದನ್ನ ಮನುಷ್ಯರು ಎತ್ಬೇಕಂದ್ರೆ 3-4 ಜನ ಆದ್ರೂ ಬೇಕು. ಅಂಥದ್ರಲ್ಲಿ ಒಬ್ಬ ಮನುಷ್ಯ, ಅದು ಕೇವಲ ಹಲ್ಲಿನ ಗ್ರಿಪ್ ಇಂದ ಎತ್ತಾನೆ ಇದು ಅಂದ್ರೆ ನಿಜವಾಗ್ಲೂ ಕೇಳೋಕ್ ಶಾಕ್ ಆಗುತ್ತೆ. ಆದ್ರೆ ಅದನ್ನ ನೋಡಿದ್ಮೇಲೆ ಇನ್ನೂ ಶಾಕ್ ಆಗುತ್ತೆ. ಸೊ ವೇಟ್ ಅಂಡ್ ವಾಚ್. ಆದ್ರೆ ಅದಕ್ಕೆ ಮುಂಚೆ ಈ ಸಾಹಸ ಕಾರ್ಯಕ್ಕೆ ಕೈ ಹಾಕಿರೋ ಆ ಸಾಹಸಿ ಯಾರು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಹಾಯ್, ನಿಮ್ ಹೆಸರು? ರಂಜಾನ್ ಸಾಬ್. ರಂಜಾನ್ ಸಾಹೇಬ್, ಸೊ ಯಾವ ಸಾಹಸ ಕಾರ್ಯನ ಈ ಮರದ ದಿನ್ನೆಯಿಂದ ಮಾಡ್ಬೇಕಂತಿದ್ರ ನೀವು? ನಾವು ಇದರಲ್ಲಿ ಅಲ್ಲಲ್ಲಿ ಎಬ್ಬಿಸಿ ಹಿಂದೆ ಹೋಗ್ಯೋದು. ಹಿಂದೆ ಹಾಕ್ತೀರಾ? ಹಲ್ಲಲ್ಲಿ ಎತ್ಬಿಟ್ಟು ಹಿಂದೆ ಹಾಕ್ತೀರಾ? ಓ ಗಾಡ್, ನನ್ಗಂತೂ ಕೇಳೇನೆ ತುಂಬಾ ಗಡಗಡ ನಡ್ಗೋ ಸ್ಥಿತಿ ಬಂದಿದೆ. ಬಟ್ ಸ್ಟಿಲ್, ಯಾವಾಗಿಂದ ಇಷ್ಟು ದೊಡ್ಡ ಮರದ ದಿನ್ನೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? 7 ವರ್ಷದ ಮಗುಲಿಂದ ಸರ್ವಿಸ್ ನನಗೆ. ಓ, 7 ವರ್ಷದಾಗಿಂದ ಪ್ರಾಕ್ಟೀಸ್ ಮಾಡ್ತಿದ್ರ? ವಾವ್, ನಿಜವಾಗ್ಲೂ ಗ್ರೇಟ್. ಚಿಕ್ಕ ಮಕ್ಕಳು ಆಟ ಆಡ್ಕೊಂಡಿರೋ ಕಾಲದಲ್ಲಿ ಇವರು ಈ ಮರದ ದಿನ್ನೆಯನ್ನ ಎತ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇದು ಒಬ್ಬ ಸಾಹಸಿಗನ ಲಕ್ಷಣ ಅಂತ ಹೇಳ್ಬೋದು. ಸೊ ರೆಡಿನಾ? ನೋಡಿ. ಓಕೆ, ನಾನು ನೋಡ್ಲಿಕ್ಕೆ ರೆಡಿ. ಪ್ಲೀಸ್ ಗೋ ಫಾರ್ ಇಟ್. ಒಂದು ಡಿಫರೆಂಟ್ ಸ್ಟಂಟ್ ನಾನು ಇಲ್ಲಿ ತನಕ ನೋಡಿರ್ಲಿಲ್ಲ. ಮರದ ದಿನ್ನೆಯನ್ನ ಕೇವಲ ಹಲ್ಲಿನ ಗ್ರಿಪ್ ಇಂದ ಎತ್ತಿ ಹಿಂದೆ ಬಿಸಾಡೋದಂದ್ರೆ ನಿಜವಾಗ್ಲೂ ಸಾಮಾನ್ಯದ ಮಾತಲ್ಲ. ಸೊ ಬೇರೆ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ ಅಂತ ಕಾಷನ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ನೀವು ಟ್ರೈ ಮಾಡಿ ಸಕ್ಸಸ್ಫುಲ್ ಆಗಿ ಮಾಡಿದ್ರ ಅದ್ ನಿಜವಾಗ್ಲೂ ಮೆಚ್ಚಲೇಬೇಕಾದಂತ ಮಾತು. ಹಾಗೆ ನಿಮ್ಮ ಧೈರ್ಯಕ್ಕೆ, ಸಾಹಸಕ್ಕೆ ನಮ್ಮ ಜೀ ಕನ್ನಡದ ಪರವಾಗಿ, ಇಡೀ ಶಬಾಷ್ ಇಂಡಿಯಾ ಟೀಮ್ ನ ಪರವಾಗಿ ನಿಮ್ಗೋಸ್ಕರ ಈ ನೆನಪಿನ ಕಾಣಿಕೆ. ನೋಡಿದ್ರಲ್ಲ, ಈ ಚಮತ್ಕಾರದಲ್ಲಿ ಶಕ್ತಿ, ತಾಕತ್ತು, ಕೌಶಲ್ಯ ಈ 3 ಇರಬೇಕಾಗತ್ತೆ. ಶಬಾಷ್ ರಂಜಾನ್, ಶಬಾಷ್ ಇಂಡಿಯಾ.